ಚೈನಾ ದೂರ ನಿಂತು ನೋಡ್ತಾ ಇದೆ. ಚೈನಾ ಡೈರೆಕ್ಟ್ ಆಗಿ ಈ ಭಾಗವಹಿಸ್ತಾ ಇಲ್ಲ. ಯುದ್ಧ ನಿಲ್ಲಬಾರ್ದು ಅಂತ ಅಪೇಕ್ಷಿಸ್ತಾ ಇದ್ದದ್ದು ಎರಡೇ ರಾಷ್ಟ್ರ, ರಷ್ಯಾ ಅಂಡ್ ಚೈನಾ. ದೇ ಆರ್ ಬಿಗ್ಗೆಸ್ಟ್ ಬೆನಿಫಿಷರಿ. ಅಮೆರಿಕ ಬೀದಿ ಪಾಲಾಗ್ಬಿಡ್ಬೇಕು ಅವ್ರಿಗೆ. ಈಗ ಅಮೆರಿಕನ್ ಎಕಾನಮಿ ಡಿಪೆಂಡ್ಸ್ ಆನ್ ಹ್ಯೂಜ್ ಇಂಪೋರ್ಟ್ಸ್ ಫ್ರಮ್ ಚೈನಾ. ನೀವು ಚೈನೀಸ್ ಇಂಪೋರ್ಟ್ ಮೇಲೆ ಡ್ಯೂಟಿ ಹಾಕ್ಬಿಟ್ರೆ ಅಮೆರಿಕನ್ ಎದ್ದು ಹೊಡಿತಾರೆ ಟ್ರಂಪ್ಗೆ. ಸೊ ಹೀಗಾಗಿ ಟ್ರಂಪ್ ಹ್ಯಾಸ್ ಗಾನ್. ಬೇರೆ ಮಿಡ್ ಟರ್ಮ್ ಎಲೆಕ್ಷನ್ಸ್ and his political future is very less. ಅದಕ್ಕೇನೆ ರಿಪಬ್ಲಿಕನ್ ಪಾರ್ಟಿ ಇಸ್ ಪುಷಿಂಗ್ ವ್ಯಾನ್ಸ್, JD ವ್ಯಾನ್ಸ್, ಯಂಗ್ ಹುಡುಗ ಅವನು, ಈಸ್ ಅರೌಂಡ್ 40+. ಹೀಗಿರುವಾಗ ಕಾಮನ್ ಸೆನ್ಸ್ ಮಾತಾಡ್ತಿದ್ದಾನೆ. ಸೊ probably they are trying to replace him like Nixon rise ಆದಂಗೆ. Maybe they are doing something like that. ಬಟ್ ಆದರೆ ಈ ಒಂದು ಯುದ್ಧದಲ್ಲಿ ಯುದ್ಧದ ಅನಿವಾರ್ಯತೆ ಟ್ರಂಪ್ಗೆ ಬಂದಿದ್ದು ಎಪ್ಸ್ಟೈನ್ ಫೈಲ್ ಇಂದ. ಯುದ್ಧವನ್ನು ಸೋಲೋ ಅನಿವಾರ್ಯತೆ ಬಂದಿದ್ದು ಜನಪ್ರಿಯ ಕಾರಣದಿಂದ. ಐದರ್ ವೇ ಹಿ ಇಸ್ ಲಾಸ್ಟ್. ಆಲ್ ರೈಟ್, ಎಸ್ ಸರ್. ಇವರು ಯಾರು, ಅಮರನಾಥ್ ಶೆಟ್ಟಿ ಅವರು. ಅಮರನಾಥ್ ಶೆಟ್ಟಿ ಅವರೇ, ಇನ್ನೂ ಕೂಡ ಈ ಯುದ್ಧ ಸದ್ಯಕ್ಕೆ ಕದನ ವಿರಾಮ ಅಂತ ಹೇಳಲಾಗ್ತಾ ಇದೆ. ಭಾರತ ಕ್ರೈಸಿಸಲ್ಲಿ ಇದೆ. ಈಗ ನಿಮ್ಮ ಹೋಟೆಲ್ಗಳು ಸರ್ ಇಡೀ ರಾಜ್ಯಾದ್ಯಂತ ಎಷ್ಟು % ಕಾರ್ಯನಿರ್ವಹಿಸ್ತಾ ಇವೆ? ಮೇಡಮ್, ಆ್ಯಕ್ಚುಲಿ ನಾನು ಹೇಳಿದಾಗೆ ಯಾವಾಗ ಗ್ಯಾಸ್ ಅಭಾವ ಶುರು ಆಯಿತು, ಸೊ ಇನಿಷಿಯಲಿ ಸಮ್ವಾಟ್ ಲೈಕ್ ಕೆಲವು ಐಟಮ್ಸ್ನ ಕಡಿಮೆ ಮಾಡುವಂಥ ಒಂದು ಸಮಥಿಂಗ್ ಲೈಕ್ ದೇ ಹ್ಯಾವ್ ಪ್ಲ್ಯಾಂಡ್. ಎಲ್ಲ ಹೋಟೆಲಲ್ಲಿ ಒಂದು 10 ಐಟಮ್ ಇತ್ತಂತ ಹೇಳಿದ್ರೆ ಅದನ್ನು 3 ರಿಂದ 4 ಐಟಮ್, 20 ಐಟಮ್ ಇರುವಂಥ ಕಡೆ ದೇ ಆರ್ ಮೇಕಿಂಗ್ ಇಟ್ಟು 7 ರಿಂದ 8 ಐಟಮ್ಗೆ ಅವರು ಇಳಿಸಿದ್ರು. ಕಾರಣ ಏನಂತ ಹೇಳಿದ್ರೆ ಸ್ಕೇರ್ ಸೆಟ್ಟಿನ ಸ್ವಲ್ಪ ರೆಡ್ಯೂಸ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ಗೋಸ್ಕರ. ಹೋಗ್ತಾ ಹೋಗ್ತಾ ಹೇಗಾಯ್ತು ಅದಂತ ಹೇಳಿದ್ರೆ, ಸೊ ಕಂಪ್ಲೀಟ್ಲಿ ಗ್ಯಾಸ್ ದಿನಕ್ಕೆ 1-2 ಸಿಲಿಂಡರ್ ಸಿಗೋದು ತುಂಬ ಅಭಾವ ಆಗೋಕ್ಕೆ ಶುರು ಆಯಿತು. 7,000-8,000 ಮಟ್ಟಿಗೆ ಒಂದು ಸಿಲಿಂಡರ್ ಒಂದು ಪ್ರೈಸ್. ಎಷ್ಟು % ಕಾರ್ಯನಿರ್ವಹಿಸ್ತಾ ಇದಾವೆ ಸರ್? ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಈಗ ಅದಾದ್ರ ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಸೊ ನಾವು ಆಧುನಿಕತೆಗೆ ಅಂದ್ರೆ ಲೈಕ್ ಬಿಫೋರ್ ಲೈಕ್ ಈಗ ಸೌದೆ ಒಲೆಗೆ ನಾವು ಪ್ರಿಫರೆನ್ಸ್ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಅದೊಂದು ಕಾನ್ಸೆಪ್ಟ್. ಬಿಕಾಸ್ ಯಾಕಂತ ಹೇಳಿದ್ರೆ ಹೋಟೆಲ್ ಅವಲಂಬಿತ ಕೋಟ್ಯಾಂತರ ಜನ ಇದ್ದಾರೆ. ಓಕೆ, ಸೊ ಅದರಲ್ಲಿ ಈಗ ನಮ್ಮ ಬೆಂಗಳೂರು ಹಾಗೂ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಅದರಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಪ್ರೈಮ್. ಯಾಕಂತ ಹೇಳಿದ್ರೆ ಒಂದು IT ಹಬ್ ಇರ್ಬೋದು. ಓಕೆ, ಸೊ ದೇರ್ ಮೇಜಾರಿಟಿಲಿ ಅವ್ರು ಯಾರಿದ್ದಾರೆ ಕಂಪ್ಲೀಟ್ಲಿ ದೇ ಆರ್ ಡಿಪೆಂಡಿಂಗ್ ಇನ್ ಟು ಹೋಟೆಲ್ ಒಂದು ಫುಡ್ಗೋಸ್ಕರ ದೇ ಆರ್ ಡಿಪೆಂಡೆಂಟ್. ಸೊ ಈಗ ಏನಾಯ್ತು, ನಾವು ಹೋಟೆಲ್ ಮುಚ್ಚುವಂಥ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಹೋಟೆಲ್ಲು ಮೊದಲೆಲ್ಲ ಈಗ ಯಾಕಂದ್ರೆ ನಮ್ಮ ತಂದೆ ಕಾಲದಿಂದನೂ ಹೋಟೆಲ್ ನಾವು ನೋಡ್ಕೊಂಡ್ ಬಂದಂಥವ್ರು. ಆವಾಗೆಲ್ಲ ಒಂದು ಚಿಕ್ಕ ಚಿಕ್ಕ ದರ್ಶಿನಿಗಳು ಇರ್ತಿತ್ತು. ಸೊ ಬಟ್ ಲೆಸ್ ಇನ್ವೆಸ್ಟ್ಮೆಂಟ್. ಇವಾಗ ಆ ಥರ ಪರಿಸ್ಥಿತಿಲಿ ಇಲ್ಲ, ಬಿಕಾಸ್ ಆಫ್ ದ ಕಾಂಪಿಟೇಟಿವ್ ವರ್ಲ್ಡ್. ನಮ್ಮಲ್ಲೂ ಕಾಂಪಿಟೇಟಿವ್ ತುಂಬ ಇದೆ, ಕೋಟ್ಯಾಂತರ ರೂಪಾಯಿ ಬಂಡವಾಳದ ಅವಶ್ಯಕತೆ ಇದೆ, ಫ್ಯಾನ್ಸಿ, ಹೌದು, ಆಂಬಿಯನ್ಸ್ ಇಷ್ಟಪಡ್ತಾರೆ. ಒಂದು ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಇವತ್ತು ಒಂದು ಕೆಲಸಗಾರರು ಕೂಡ ಒಬ್ಬರು ಅಡುಗೆ ಭಟ್ರಿಗೆ ಸಂಬಳ 60,000 ರಿಂದ 70,000 ಹೋಗಿದೆ. ಅದು ಒಂದು ಮೀಡಿಯಂ ರೇಂಜಲ್ಲಿ. ಓಕೆ, ಸೊ ಮತ್ತೆ ಒಂದು ಕೆಲಸಗಾರರ ಅಭಾವ ತುಂಬ ಇತ್ತು. ಅದ್ರ ಮಧ್ಯೆ ಈಗ ಇನ್ನೊಂದು ಸಮಸ್ಯೆ ಗ್ಯಾಸ್ ಆಗಿದ್ದು. ಸೊ ಇದನ್ನ ಓವರ್ಕಮ್ ಆಗ್ಲಿಕ್ಕೆ ವಿ ಆರ್ ಸ್ಟಾರ್ಟ್ ವಿತ್ ಲೈಕ್ ಒಂದು ಸೌದೆ ಒಲೆಯಿಂದ ಸಂವಾಟ್ ರಿಕವರ್ ಆಗ್ತಾ ಇದ್ವಿ. ಆದರೆ ಅದನ್ನ ಇವತ್ತು ನಿಭಾಯಿಸೋಂಥದ್ದು ತುಂಬ ಈಸಿ ಇಲ್ಲ. ಯಾಕಂತ ಹೇಳಿದ್ರೆ ಜಾಗ ಸಿಗ್ತಾ ಇಲ್ಲ, ಜಾಗದ ಅಭಾವ ಇರುತ್ತೆ, ಹೊಗೆ. ಓಕೆ, ಇದೆಲ್ಲ ಅದರಲ್ಲೂ ಕೂಡ ಆ ಸೌದೆ ಒಲೆ 10-15 ಸಾವಿರ ಇದ್ದಿದ್ದ ಪ್ರೈಸ್ ಇವತ್ತು 20,000 ರಿಂದ 30,000 ಹೋಗ್ಬಿಟ್ಟಿದೆ. ಅದು ಬುಕ್ಕಿಂಗ್ಸ್ 2 ತಿಂಗಳು 3 ತಿಂಗಳು ಬೇಕು ಅನ್ನೋ ರೇಂಜಿಗೆ ಹೋಗಿದೆ. ಓಕೆ, ಇಷ್ಟೆಲ್ಲ ಓವರ್ಕಮ್ ಆಗ್ತಾ ಎಷ್ಟೋ ನೀವು ಕೇಳಿದಾಗೆ ಕ್ಲೋಸ್ ಟು ಒಂದು 40-45% ಹೋಟೆಲ್ ಎಂಟೈರ್ ಕರ್ನಾಟಕದಲ್ಲಿ ಇವತ್ತು ಶಟ್ ಡೌನ್ ಆಗಿದೆ. ಕೆಲವೊಂದು ಟೆಂಪ್ರವರಿ ಒಂದು 20% ಇದ್ರೆ ಪರ್ಮನೆಂಟೇ ಕ್ಲೋಸ್ ಟು ಒಂದು 20-25% ಹೋಗಿದೆ. ಎಷ್ಟೋ ಹೋಟೆಲ್ ಓನರ್ಸು ಸೂಸೈಡ್ ಮಾಡ್ಕೊಂಡಿರೋ ನ್ಯೂಸ್ ತಮಗೂ ಗೊತ್ತಿದೆ. ಯಾಕಂದ್ರೆ ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದೀವಿ, ನಮ್ಮ ಎಲ್ಲ ಮಾಧ್ಯಮದಲ್ಲೂ ಪ್ರಸ್ತಾವನೆ. ಓಕೆ, ಸೊ ಕಾರಣ ಯಾಕಂತ ಹೇಳಿದ್ರೆ ಇವತ್ತು ನೀವು ಫಸ್ಟ್ ಕ್ವಶನ್ ಕೇಳಿದ್ರೆ ಹೋಟೆಲ್ ಕೆಲಸಗಾರರು ಸಿಗ್ತಾ ಇಲ್ಲ, ಇರೋರ್ನ ನಾವು ಮನೆಗೆ ಕಳಿಸೋಂಥ ಪರಿಸ್ಥಿತಿಲಿ ಇಲ್ಲ. ನನ್ನ ಹೋಟೆಲ್ ಕ್ಲೋಸ್ ಇದೆಯಪ್ಪ, ಇವತ್ತು ನೀವು ನಾನು ನಡ್ಸೋಕ್ಕಾಗಲ್ಲ, ನೀವು ಊರಿಗೆ ಹೋಗಿ 1 ತಿಂಗಳು ಬಿಟ್ಟು ಬನ್ನಿ ಅಂತ ಪರಿಸ್ಥಿತಿಲಿ ಇಲ್ಲ. ಯಾಕಂದ್ರೆ ಮತ್ತೆ ಆ ಜನನ ಸೆಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪರಿಸ್ಥಿತಿ ಇರುವಾಗ ಅವ್ರಿಗೆ ಸಂಬಳನೂ ಕೊಡಬೇಕು, ಹೋಟೆಲ್ ಬಾಡಿಗೆನೂ ಕೊಡಬೇಕು. ಬಹಳ ದೂರ ಹೋಗುತ್ತೆ ಅನ್ನೋದು ಎಲ್ಲೋ ಒಂದು ಕಡೆ ಇವತ್ತು ಈ ಒಂದು ಕದನ ವಿರಾಮ ಅನ್ನೋದು ಒಂದು ಸ್ವಲ್ಪ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಒಂದು ನೆಮ್ಮದಿಯನ್ನು ನಿಟ್ಟಿಸಿರು ಅಂತ ಅನ್ಸಲ್ವಾ ಸರ್? ಹೌದು, ಒಂದು ಭಾಗಶಃ ನಮಗೆ ಒಂದು ಖುಷಿ ವಿಚಾರನೇ ಇದು. ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ, ಈಗ ವೆಕೇಶನ್ಸ್ ಟೈಮ್, ಓಕೆ, ಮಕ್ಕಳು ಸ್ಕೂಲ್ ಶುರು ಆಗೋಂಥ ಟೈಮು. ಅಂಥದ್ರಲ್ಲಿ ಈಗ ಬೇಕರಿ ಕಾಂಡಿಮೆಂಟ್ಸ್ ನಡೆಸೋಂಥವ್ರು ಒಂದು ಕುಟುಂಬ ನಿರ್ವಹಣೆ ಒಂದು ಚಿಕ್ಕ ಹೋಟೆಲ್, ಒಂದು ಬೇಕರಿನ ಕಾಂಡಿಮೆಂಟ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಈ ಗ್ಯಾಸ್ ಒಂದು ಸಡಿಲಿಕೆ ಆಗಿ ಆದಷ್ಟು ಸ್ವಲ್ಪ ಜಾಸ್ತಿ ಒಂದು ಸಪ್ಲೈ ಚೈನ್ ಇಂಪ್ರೂವ್ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದರಿಂದ ಒಂದು ಬೇಕರಿ ಕಾಂಡಿಮೆಂಟ್ಸ್ ಮತ್ತು ಹೋಟೆಲ್ ಅವರಿಗೆ ತುಂಬಾ ಸಹಕಾರ
ಸಹಕಾರಿಯಾಗುತ್ತೆ ಅಂತ ನಾನು ತಿಳಿಸಕ್ಕೆ ಸರ್, ಈ ಮುನಿಯಪ್ಪನವರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಮೇಡಮ್, ನಮಗೆ ಇವಾಗ ನನಗೆ ತಿಳಿಯೋ ಪ್ರಕಾರ ಅಂದರೆ ಇವಾಗ ನಡೀತಾ ಇರೋಂಥ ಸಿಚುವೇಶನ್ಗೆ ಈ ಸಮಸ್ಯೆ ಬಗೆಹರಿಯೋ ಮೂಮೆಂಟ್ ನನಗಂತೂ ಇಲ್ಲ ಮೇಡಮ್. ಇನ್ನು ಅಟ್ಲೀಸ್ಟ್ ಇನ್ನೂ ಒಂದೊಂದು 20-25 ದಿನ 25 ದಿನ ಇನ್ ಕೇಸ್ ಇದೇನಾದ್ರು ಸ್ಟಾಪ್ ಆಯಿತು ಅಂದರೆ ಪರವಾಗಿಲ್ಲ, ಇದು ಕಂಟಿನ್ಯೂ ಆಯಿತು ಅಂತಂದ್ರೆ ಈಗ ಯಾಕೆಂತಂದರೆ ಸರ್ ಏನಾಗಬೇಕು ಹೇಳಿ? ಟೈಮ್ ತುಂಬ ನಮ್ಗೇನಿಲ್ಲ, ಜಸ್ಟ್ ಇವಾಗ ಇದಕ್ಕೆ ಆಲ್ಟರ್ನೇಟಿವ್ ಮಾಡಿಕೊಡ್ಬೇಕು. ಅಂದ್ರೆ ಈಗ LPG ಸಿಗ್ತಾ ಇಲ್ದಿರೋದ್ರಿಂದ ಅಟ್ಲೀಸ್ಟ್ ಇವಾಗ ಕನ್ವರ್ಟೆಡ್ ಟು CNG ವೆಹಿಕಲ್ಗಳಿಗೆ ಕನ್ವರ್ಟ್ ಮಾಡ್ಕೊಡೋ ಥರ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರನೇ ಅದರ ಸರ್ಕಾರ. ಅಂದರೆ ವೆಚ್ಚ ಭರಿಸಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಾಗೆ ಪರ್ಮಿಷನ್ಸ್ ಬೇಕಾಗ್ತದೆ. ಆ ಪರ್ಮಿಷನ್ಸ್ನ ಕೊಡಿಸುವಂಥ ವ್ಯವಸ್ಥೆನ ಈಸಿಯಾಗಿ. ಖಂಡಿತವಾಗಿ. ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಿಜಕ್ಕೂ ಕೂಡ ಕದನ ವಿರಾಮ ಆಗುತ್ತಾ ಅಥವಾ ಮುಂದುವರಿಯುತ್ತಾ, ಯುದ್ಧ ಇಲ್ಲದೆ ಇದ್ದರೆ ಅಂತ್ಯವಾಗುತ್ತಾ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ಏನೋ ಒಂದು ವಿನಾಶ ಆಗ್ತಾ ಇತ್ತು ಅನ್ನುವಂತಹ ಸಂದರ್ಭ ಈಗ ಇಲ್ಲ. ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ಇರಾನ್, ಇಸ್ರೇಲ್ ಅಥವಾ ಅಮೆರಿಕ ವಿಚಾರ ಅಲ್ಲ, ಇದು ಇಡೀ ಪ್ರಪಂಚದ ವಿಚಾರ, ಇದು ಭಾರತದ ನೆಮ್ಮದಿಯ ವಿಚಾರ ಕೂಡ. ಅಷ್ಟರ ಮಟ್ಟಿಗೆ ಇವತ್ತು ಒಂದು ದೊಡ್ಡ ಆಘಾತ, ಅಪಾಯ ತಪ್ಪಿದೆ. ಇದು ಪರ್ಮನೆಂಟಾಗಿ ಬದಿಗೆ ಸರಿಯುತ್ತಾ ಅಥವಾ ಮತ್ತೆ ಹುಚ್ಚನ ಹುಚ್ಚಾಟಕ್ಕೆ ಇನ್ನೂ ಏನೇನೋ ಬೆಳವಣಿಗೆಗಳಾಗುತ್ತಾ ಗೊತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಟ್ರಂಪ್ನ ದುರಹಂಕಾರ ಕಡಿಮೆ ಆದಂಗೆ ಕಾಣ್ತಾ ಇದೆ. ಈ ಮೂಲಕ ಅಂತಾರಾಷ್ಟ್ರೀಯ ಜಾಗತಿಕವಾಗಿ ಬಹಳಷ್ಟು ಬದಲಾವಣೆಗಳು ಆಗಬಹುದು. ನಾಳೆನೇ ಸಿಕ್ಕಿಬಿಡುತ್ತಾ, ನಾಳೆನೇ ಎಲ್ಲ ಆಗುತ್ತಾ? ಇನ್ನೊಂದು 20-25 ದಿನ ವೇಟ್ ಮಾಡಬೇಕಂತ ಅನಿಸುತ್ತೆ.